AIB ಎಕ್ಸಾಮ್ಗೆ ಇರೋದು 15 ದಿನ ಮಾತ್ರ. ಟೆನ್ಷನ್ ಆಗ್ತಿದೆಯಾ? ಏನ್ ಮಾಡೋದು ಅಂತ ಗೊತ್ತಾ? ನಮಸ್ತೆ ಎಲ್ರಿಗೂ, ಗೇಟ್ ವೇ ಟು ಎಸ್ಪಿರೆಂಟ್ಸ್ ಚಾನೆಲ್ಗೆ ಸ್ವಾಗತ. 15 ದಿನ ಮಾತ್ರ ಇದೆ. ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓನ್ಲಿ 15 days strategy to pass AIB 2025. First step, see the syllabus of AIB and categorize the subjects as per the marks and questions asked in the examinations. AIB syllabus ನ ಡೀಟೇಲ್ಸ್ ಆಲ್ರೆಡಿ ಬಿಡುಗಡೆ ಆಗಿದೆ. ನೀವು ಈ ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ. ಗೋಯಿಂಗ್ ಥ್ರೂ ದಿ ಸಿಲೆಬಸ್ ವಿ ಕ್ಯಾನ್ ಸಿ ದಟ್ 10 questions, 8 questions, 4 questions and 2 questions ಈ ರೀತಿ ಕೊಟ್ಟಿದ್ದಾರೆ. ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನಲ್ ಲಾ, CRPC, CPC ಈ ರೀತಿ 10 ಮಾರ್ಕ್ಸ್ ಗಳನ್ನ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಸೊ ಸಿಲೆಬಸ್ ನೋಡಿ ಒಂದು ಚಾರ್ಟ್ ನ ರೆಡಿ ಮಾಡಿದೀವಿ ನಿಮಗೆ ಸಹಾಯ ಆಗ್ಲಿ ಅಂತ. ಅದನ್ನ ನೋಡಿ. ಕಾನ್ಸ್ಟಿಟ್ಯೂಷನಲ್ ಲಾ 10 ಮಾರ್ಕ್ಸ್, CRPC 10 ಕ್ವಶನ್ಸ್, CPC 10 ಕ್ವಶನ್ಸ್. ಓನ್ಲಿ 3 ಸಬ್ಜೆಕ್ಟ್ಸ್. CRPC ಜೊತೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತವನ್ನು ಓದ್ಕೊಳ್ಬೇಕು. ಇವು 3 ಸಬ್ಜೆಕ್ಟ್ ಅನ್ನ ಕೂಡಿಕೊಂಡು 30 ಕ್ವಶನ್ಸ್ ಅನ್ನ ಕೇಳ್ತಾನೆ. ಪಾಸಿಂಗ್ ಮಾರ್ಕ್ಸ್ ಇರೋದು OBC ಅಂಡ್ ಜನರಲ್ ಕ್ಯಾಟಗರಿಗೆ 45 ಮಾರ್ಕ್ಸ್ ಮಾತ್ರ, SC ST ಕ್ಯಾಟಗರಿಗೆ 40 ಮಾತ್ರ. ಸೊ ಸಿಲೆಬಸ್ ನೋಡಿದ್ರೆ ಮತ್ತೆ 8 ಕ್ವಶನ್ಸ್ ಗಳನ್ನ ಕೇಳಿರೋ ಸಬ್ಜೆಕ್ಟ್ಸ್ ಅಂದ್ರೆ IPC ಹಾಗೂ ಎವಿಡೆನ್ಸ್ ಹಾಗೂ ಫ್ಯಾಮಿಲಿ ಲಾ ಮತ್ತೆ ಕಾಂಟ್ರಾಕ್ಟ್ ಲಾ. ಇವೆಲ್ಲ ಸಬ್ಜೆಕ್ಟ್ಸ್ ಗಳನ್ನ ಸೇರಿಸಿದ್ರೆ 32 ಕ್ವಶನ್ಸ್ ಆಗುತ್ತೆ. ಸೊ ಯು ಕ್ಯಾನ್ ಅಟೆಂಪ್ಟ್ ಇಟ್. ಮೇಲಿನ ಕಾನ್ಸ್ಟಿಟ್ಯೂಷನಲ್ ಲಾ, CRPC ಅಂಡ್ BNSS ಅಂಡ್ CPC ಇವು 3 ಸಬ್ಜೆಕ್ಟ್ಸ್ 30 ಕ್ವಶನ್ಸ್ ಆದ್ರೆ ಉಳಿದಿರೋ 8 ಮಾರ್ಕ್ಸ್ ಅಲ್ಲಿ ಕೇಳಿರುವಂತಹ IPC, ಎವಿಡೆನ್ಸ್, ಫ್ಯಾಮಿಲಿ ಮತ್ತು ಕಾಂಟ್ರಾಕ್ಟ್ ಲಾ ಕೂಡಿ 32 ಕ್ವಶನ್ಸ್ ಆಗುತ್ತೆ. ಟೋಟಲ್ 62 ಕ್ವಶನ್ಸ್ ಯು ಕ್ಯಾನ್ ಅಟೆಂಪ್ಟ್ ಇಟ್. ಪಾಸಿಂಗ್ ಇರೋದು 45 ಅಂಡ್ 40 ಮಾತ್ರ. ಸೊ 7 ಸಬ್ಜೆಕ್ಟ್ ಪ್ರಿಪೇರ್ ಆದ್ರೆ ಸಾಕು, ಪಾಸಿಂಗ್ ಆಗ್ಬಹುದು. ಬಟ್ ಬ್ಯಾಡ್ ಲಕ್, ಕ್ವಶನ್ ಪೇಪರ್ ಟಫ್ ಬಂದ್ರೆ ಏನ್ ಮಾಡೋದು? ಅದಕ್ಕೆ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇಂಡೆಕ್ಸ್ ಓದ್ಲೇಬೇಕು. 21 ಬೇರೆಕ್ಸ್ ಅಲ್ಲಿ 21 ಬೇರೆಕ್ಸ್ ಎಲ್ಲ ಇಂಡೆಕ್ಸ್ ಓದ್ಲೇಬೇಕು. ನೋಡಿ, AIB ಪಾಸ್ ಆಗೋದು ಅಷ್ಟೊಂದು ಟಫ್ ಇಲ್ಲ. ಬಟ್ ಸ್ವಲ್ಪ ಜನ ತುಂಬಾ ಲೈಟ್ ಆಗಿ ತಗೊಳ್ತಾರೆ. ಏನ್ ಬಿಡಿ, ಓಪನ್ ಬುಕ್ ಇದೆ ನೋಡಿ ಬರಿತೀವಿ ಅಂತ. ಗುರು, ನೋಡಿ ಬರೆಯೋದಕ್ಕೂ ಮುಂಚೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ಪ್ರಶ್ನೆನ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು, ಯಾವ ವಿಷಯದಲ್ಲಿ ಕೇಳಿದ್ದಾರೆ ಅಂತ ಆದ್ರೂ ಗೊತ್ತಾಗಬೇಕಲ್ವಾ? ಸೊ ಇಂಡೆಕ್ಸ್ ಮಸ್ಟ್ ಬಿ ರೀಡ್. ನೋ ಕಮಿಂಗ್ ಟು ದಿ 15 days ಪ್ಲಾನಿಂಗ್. ಎಕ್ಸಾಮ್ ಇರೋದು 30 November 2025. ಸೊ ನಾವು 15 November ನಿಂದ 15 ದಿನಗಳ ಪ್ಲಾನಿಂಗ್ ಮಾಡಿದೀವಿ. ಸಿಲೆಬಸ್ ಪ್ರಕಾರ ಹೋದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿದಾರೋ ಆ ಸಬ್ಜೆಕ್ಟ್ ನ ನಾವು ಮೊದಲು 5 ದಿನಗಳಲ್ಲಿ ಓದ್ಕೊಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ಲಾ, CRPC ಅಂಡ್ BNSS ಅಂಡ್ CPC ನಿಮಗೆ ಪಾಸಿಂಗ್ ಇರೋದು ಓನ್ಲಿ 45 ಮಾರ್ಕ್ಸ್ ಮಾತ್ರ. ಸೊ ನೀವು ಉಳಿದು ಸಬ್ಜೆಕ್ಟ್ಸ್ ನ ಓದೋ ಅವಶ್ಯಕತೆ ಕೂಡ ಇಲ್ಲ. ಓನ್ಲಿ ಇಂಡೆಕ್ಸ್ ಓದಿದ್ರೆ ಸಾಕು. ಎಲ್ಲ ಮೇಜರ್ ಸಬ್ಜೆಕ್ಟ್ಸ್ ಗಳನ್ನ ಓದ್ಲೇಬೇಕು. ಉಳಿದ 10 ದಿನಗಳಲ್ಲಿ ಡೈಲಿ 1 ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು 3 hour ಟೈಮಿಂಗ್ ಜೊತೆಗೆ. ನಾವು ಈ ಚಾರ್ಟ್ ನಲ್ಲಿ ತೋರಿಸಿರೋ ಹಾಗೆ 15 November ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತೆ ಫ್ಯಾಮಿಲಿ ಲಾ ಓದ್ಕೋಬೇಕು. 16 November ಗೆ CRPC, BNSS ಅಂಡ್ ಎಥಿಕ್ಸ್ ಇಂಡೆಕ್ಸ್ ಓದ್ಕೋಬಹುದು. ಅಡ್ವೊಕೇಟ್ಸ್ ಆಕ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 17 November ಗೆ CPC ಮತ್ತೆ ಕಾಂಟ್ರಾಕ್ಟ್ ಲಾ ಓದ್ಕೊಳ್ಳಿ. 18 November ಗೆ IPC ಅಂಡ್ BNS ಪ್ಲಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಓದ್ಕೊಳ್ಳಿ. 19 November ಗೆ ಎವಿಡೆನ್ಸ್ ಅಂಡ್ BSA ಪ್ಲಸ್ ADRS ಓದ್ಕೊಳ್ಳಿ. ಏನಪ್ಪಾ ಇವರು CRPC, BNSS ಒಂದೇ ದಿವಸದಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಂತ ಟೆನ್ಷನ್ ಆಗ್ತಿದೆ? ಹಾಗಲ್ಲ. CRPC, BNSS ಅಂಡ್ ಇದೇನು ಸಬ್ಜೆಕ್ಟ್ ಕೊಟ್ಟಿದಾರಲ್ಲ, 1 ದಿವಸದಲ್ಲಿ ಓದ್ಕೊಳ್ಳೋದು ಅಂತಂದ್ರೆ ನಿಮ್ಮ ಹತ್ತಿರ ಇರುವಂತಹ ಬೇರೆಕ್ಸ್ ಅನ್ನ ನೀವು ನೋಡ್ಬೇಕು. ಅಲ್ಲಿ ಓಪನ್ ಬುಕ್ ಇರುತ್ತೆ. ನೀವು ಬಾಹ್ಯಾಟ ಹಾಕೋ ಅವಶ್ಯಕತೆ ಇರಲ್ಲ, ಕಂಠಪಾಠ ಮಾಡುವಂತಹ ಅವಶ್ಯಕತೆ ಇರಲ್ಲ. CRPC ಅಂಡ್ BNSS ನ ಒಮ್ಮೆ ಬೇರೆಕ್ಸ್ ಅನ್ನ ಪೂರ್ತಿಯಾಗಿ ಓದ್ಬಿಟ್ರೆ ಸಾಕು. ಯಾವ ಚಾಪ್ಟರ್ ನಲ್ಲಿ ಯಾವ ಕ್ವಶನ್ ಅನ್ನ ಕೇಳಿದ್ದಾರೆ ಅನ್ನೋದು ನಿಮ್ಗೆ ನಾಲೆಜ್ಗೆ ಬರುತ್ತೆ.
ಆ ನಂತರ ಎಕ್ಸಾಮ್ ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರುವಂತಹ ಇಲ್ಲಿ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿರುವಂತಹ ಪದ್ಧತಿಯನ್ನ ನೀವು ಮೇನ್ ಎಕ್ಸಾಮ್ ನಲ್ಲಿ ಯೂಸ್ ಮಾಡಿದ್ರೆ ಯಾವ ಕ್ವಶನ್ ಅನ್ನ ಯಾವ ಸಬ್ಜೆಕ್ಟ್ ಅಲ್ಲಿ ಕೇಳಿದ್ದಾರೆ ಅಂತ ನಿಮ್ಗೆ ಅಲರ್ಟ್ ಆಗ್ತೀರಾ. ಸೊ ಯು ಕ್ಯಾನ್ ಗೋ ಟು ದ್ಯಾಟ್ ಬೇರೆಕ್ಟ್ ಡೈರೆಕ್ಟ್ಲಿ. ನೀವು ಎಲ್ಲ ಬೇರೆಕ್ಟ್ ಅನ್ನ ಹುಡುಕಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಏನಾದ್ರು ಡಿಟೇಲ್ ಆಗಿ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಸಮಯ ಸಿಕ್ಕರೆ ಉಳಿದ ಸಬ್ಜೆಕ್ಟ್ ನ ಓದ್ಕೋಬಹುದು. ಉಳಿದಿರುವಂತಹ ಎರಡು ಕ್ವಶನ್ ಕೇಳಿರುವಂತಹ ಸಬ್ಜೆಕ್ಟ್ಸ್ ಆಗಿರುವಂತಹ ಲೇಬರ್ ಲಾ, ಸೈಬರ್ ಲಾ, ಕಂಪನಿ ಲಾ, ಲ್ಯಾಂಡ್ ಅಕ್ವಿಸಿಷನ್ ಲಾ, ಇವನ್ನೆಲ್ಲ ಕೂಡ ನೀವು ನೋಡ್ಕೋಬಹುದು. ಅದೇ ರೀತಿ 15 ದಿನ ಸರಿಯಾಗಿ ಯೂಸ್ ಮಾಡಿದ್ರೆ ಸಾಕು, ಎಷ್ಟೇ ಎವರೇಜ್ ಸ್ಟೂಡೆಂಟ್ ಕೂಡ ಇದ್ರು ಪಾಸ್ ಆಗಿ ಆಗ್ತೀರಾ. ಈ ಮೇನ್ ಚಾರ್ಟ್ 15 ಡೇಸ್ ಸ್ಟ್ರಾಟಜಿನ ನೀವು ಫಾಲೋ ಮಾಡಿ AIB ಪಾಸ್ ಆಗ್ತೀರಾ. ನಿಮ್ಗೆ ಏನಾದ್ರು 15 ದಿನಗಳ ಪ್ಲಾನಿಂಗ್ ಟು ಪಾಸ್ AIB 2025 ಚಾರ್ಟ್ ಬೇಕಾದ್ರೆ PDF ಲಿಂಕ್ ಕೆಳಗಡೆ ಇದೆ, ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರಿಪೀಟೆಡ್ ಕ್ವಶನ್ಸ್ ನ ಲಿಸ್ಟ್ ಅನ್ನ ತಗೊಂಡ್ ಬರ್ತೀನಿ. ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಕಮೆಂಟ್ ಮಾಡಿ, ಲೈಕ್ ಅಂಡ್ ಶೇರ್, and all the best to the examinations. Thank you.